ಚರ್ಚೆ ಆಗಿದೆ. ಹಾಂ ಸರ್. ಚರ್ಚೆ ಅಪೂರ್ಣವಾಗಿದೆ. ಕೆಲವು ಸದಸ್ಯರು ಇನ್ನೂ ಸ್ವಲ್ಪ ಓದ್ಬೇಕು ಅಂತ ಹೇಳಿದ್ರು. ಮತ್ತೆ ಚರ್ಚೆ ಆಗಿದೆ. ಸರ್, ತಮ್ಮ ಅಭಿಪ್ರಾಯ ಏನ್ ತಿಳಿಸಿದ್ರಿ? ಮತ್ತೆ ಪ್ರಬಲ ಸಮುದಾಯಗಳು ಕೂಡ ವಿರೋಧ ವ್ಯಕ್ತಪಡಿಸಿದಾಗ ವಿರೋಧ ಏನು ಚರ್ಚೆ ಆಗಿದೆ. ಅದು ಏನ್ ಚರ್ಚೆ ಆಗಿದೆ? ಹಾ? ಚರ್ಚೆ ಏನಾಗಿದೆ? ಹಿಂದುಳಿದ ವರ್ಗಗಳ ಆಯೋಗದ ವರದಿನ ಸೋಷಿಯೋ ಎಕನಾಮಿಕಲ್ ಸರ್ವೆ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಅಪೂರ್ಣ ಆಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ ಯಾವ ಪ್ರಮುಖ ವಿಚಾರ? ಯಾಕಂದ್ರೆ ಬಹುತೇಕರಿಗೆ ಕನ್ಫ್ಯೂಷನ್ ಇದೆ. ಲಿಂಗಾಯತ ಸಮುದಾಯ ಒಂದ್ ಹೇಳ್ತಿದೆ, ಒಕ್ಕಲಿಗ ಸಮುದಾಯ ಒಂದ್ ಇರ್ತದೆ, OBC SC ST ಎಲ್ಲ ಸಮುದಾಯಕ್ಕೂ ಕನ್ಫ್ಯೂಷನ್ ಇದೆ. ಎಲ್ಲವನ್ನು ಚರ್ಚೆ ಆಗಿದೆ. ಇನ್ನು ಕೆಲವು ಸಮಯ ಕೇಳಿದ್ರೆ ಮುಂದಿನ ಇದ್ರ ಚರ್ಚೆ ಒತ್ತಡ ಆಗ್ಲಿ ಭಿನ್ನಾಭಿಪ್ರಾಯ ಆಗ್ಲಿ ಏನೇನೂ ಇಲ್ಲ. ಅದು ಯಾವುದು ಇಲ್ಲ. ಆಕ್ಷೇಪ ಆಗ್ಲಿ ಇದಾಗ್ಲಿ ಎಂಥದ್ದು ಇಲ್ಲ. ಹೆಲ್ದಿ ಡಿಸ್ಕಷನ್ ಟುಕ್ ಪ್ಲೇಸ್ and discussion is conclusive. It will be taken up in the next cabinet. ಮಾಡಕ್ ಸಾಧ್ಯ ಇದೆ. ಅವ್ರು ರೀಸರ್ವೆ ಕೇಳ್ತಿದ್ದಾರೆ, ನಮ್ ಸಂಖ್ಯೆ ಸರಿ ಇಲ್ಲ ಅಂತ ರೀಸರ್ವೆ ಮಾಡಿ ಅಂತೀರ, ಸಾಧ್ಯ ಇದೆಯಾ? ಅಲ್ಲಿ ಯಾವುದು ಕೂಡ ಇದಾಗಿಲ್ಲ. ಪುನಃ ಮತ್ತೆ ನೆಕ್ಸ್ಟ್ ಚರ್ಚೆ ಮಾಡೋಣ ಅಂತ ಹೇಳಿ. ಎಷ್ಟು ಸಚಿವ ಸಂಪುಟದಲ್ಲಿ ಇನ್ನು ಎಷ್ಟು ಸಚಿವ ಸಂಪುಟದಲ್ಲಿ ಇಟ್ಸ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿದೀವಿ. ಮತ್ತೆ ಇಟ್ಸ್ ಇನ್ಕನ್ಕ್ಲೂಸಿವ್. ನೆಕ್ಸ್ಟ್ ಈಗ ಪ್ರಬಲ ಸಮುದಾಯಗಳು ಹೊರಗಡೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನಾದ್ರೂ ಚರ್ಚೆ ಆಯ್ತು ಸರ್? ಸರ್ಕಾರನೇ ಬೀಳಿಸ್ತೀವಿ ಅಂತಿದ್ದಾರೆ ಸರ್, ಹಂಗಾಗಿ ಸರ್. ಹೊರಗಡೆ ಅಷ್ಟೆಲ್ಲ ಚರ್ಚೆ ಆಗಿದೆ, ಒಳಗಡೆ ಎಲ್ಲ ಹೆಲ್ತಿ ಡಿಸ್ಕಷನ್ ಆಗಿತ್ತ ಸರ್? ನಾವು ಪಾರ್ಟಿ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತೀವಿ. ಡಿಲೇ ಆಗಿರೋದ್ರಿಂದ ಒಳ ಮೀಸಲು ಜಾರಿ ವ್ಯವಸ್ಥೆ ಸಮಸ್ಯೆ ಆಗ್ತಾ ಇದೆಯಾ? ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಅಪೀಲ್ ಇದೆ ಅಂತ ಏನೇನು ಇಲ್ಲ. ಯಾವ ಗೊಂದಲನೂ ಇಲ್ಲ. ನಥಿಂಗ್ ಇಸ್ ದೇರ್. Healthy discussion has taken place.